ನಮಸ್ಕಾರ ವೀಕ್ಷಕರೇ. 1894ರ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಈಗಾಗಲೇ ಕಾನೂನುಬದ್ಧವಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು 2013ರ ಹೊಸ ಕಾಯ್ದೆ ಅನ್ವಯ ಮೂಲ ಭೂ ಮಾಲೀಕರಿಗೆ ಮರಳಿಸುವ ಅಥವಾ ಭೂಸ್ವಾಧೀನ ರದ್ದುಗೊಳಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇತ್ತೀಚೆಗೆ 1894ರ ಕಾನೂನಿನ ಅಡಿಯಲ್ಲಿ ಒಮ್ಮೆ ಭೂ ಸ್ವಾಧೀನವನ್ನು ಸರ್ಕಾರ ಪಡೆದುಕೊಂಡ್ರೆ ಮತ್ತು ಭೂ ದಾಖಲೆಗಳಲ್ಲಿ ಅದು ಕಾನೂನುಬದ್ಧವಾಗಿ ಹಸ್ತಾಂತರಗೊಂಡಿದ್ರೆ ಮೂಲ ಭೂ ಮಾಲೀಕರು ಎಲ್ಲ ಕಾನೂನುಬದ್ಧ ಹಕ್ಕುಗಳನ್ನು ಕಳೆದುಕೊಳ್ತಾರೆ. ಭೂ ಸ್ವಾಧೀನ ಮಾಡುವಾಗ ಇದ್ದ ಮೂಲ ಉದ್ದೇಶಕ್ಕೆ ಬದಲಾಗಿ ಬೇರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿದ್ದಾರೆ ಎಂಬ ಕಾರಣಕ್ಕೆ ಭೂ ಸ್ವಾಧೀನವು ರದ್ದಾಗುವುದಿಲ್ಲ ಅಂತೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹಂಸಬಾವಿ ಗ್ರಾಮದ ಶಾಂತವ್ವ ಕಾಂಟ್ರಾಕ್ಟರ್ ಮತ್ತು ಇತರರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ನಡೆಸಿದ ನ್ಯಾಯಮೂರ್ತಿಗಳಾದ KS ಹೇಮಲೇಖ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಹಳೆ ಕಾಯ್ದೆ ಅನ್ವಯ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೆ ಅದು ನಿರ್ಬಂಧಗಳಲ್ಲಿದ್ದ ಸರ್ಕಾರಿ ಜಮೀನಾಗುತ್ತದೆ. ಜಮೀನನ್ನು ಭೌತಿಕವಾಗಿ ವಶಪಡಿಸಿಕೊಳ್ಳದಿದ್ರೆ ಅಥವಾ ಸಂತ್ರಸ್ತಿಗೆ ಪರಿಹಾರ ಪಾವತಿಸದೇ ಇದ್ರೆ ಮಾತ್ರ ಅದು ರದ್ದಾಗುತ್ತೆ ಅಂತೇಳಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ವಿವಾದಿತ ಜಮೀನು ಪಿತ್ರಾರ್ಜಿತ ಆಸ್ತಿಯಾಗಿದ್ದು 7 ದಶಕಗಳಿಂದ ನಮ್ಮ ವಶದಲ್ಲಿತ್ತು. ಈ ಜಮೀನನ್ನು ನಿವೇಶನ ರಹಿತರಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಲು ಸರ್ಕಾರ 1974ರಲ್ಲಿ ಸ್ವಾಧೀನಪಡಿಸಿಕೊಂಡಿದೆ. ಆದರೆ ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತೋ ಅದನ್ನು ಇದುವರೆಗೂ ಪೂರೈಸಿಲ್ಲ. ಆದ್ದರಿಂದ 1974ರ ಭೂಸ್ವಾಧೀನ ಅಧಿಸೂಚನೆ ರದ್ದುಗೊಳಿಸಬೇಕು ಅಂತೇಳಿ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿದಾರರ ಪರ ವಾದಿಸಿದ ವಕೀಲರು ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ ಜಮೀನಿನಲ್ಲಿ 1.6 ಎಕರೆ ಅರ್ಜಿದಾರರ ಸ್ವಾಧೀನದಲ್ಲಿಯೇ ಇತ್ತು ಎಂಬುದಕ್ಕೆ 1992ರ ತನಕ ದಾಖಲೆಗಳಿವೆ. ಅದನ್ನು ಸರ್ಕಾರವೇ ಒಪ್ಪಿಕೊಂಡಿದೆ. ಈ ಸಂಬಂಧ ಯಾವುದೇ ಪರಿಹಾರವನ್ನು ನೀಡಲಾಗಿಲ್ಲ. ಆದರೆ ಈ ಜಮೀನನ್ನು ಸರ್ಕಾರಿ ಉರ್ದು ಶಾಲೆ ನಿರ್ಮಾಣ ಸೇರಿ ಇತರ ಅನಧಿಕೃತ ಉದ್ದೇಶಗಳಿಗೆ ಬಳಸಲಾಗಿದೆ. ಅಲ್ಲದೆ ಕಾನೂನಿನ ಪ್ರಕ್ರಿಯೆಯನ್ನ ಪಾಲಿಸದೆ ಪಿತ್ರಾರ್ಜಿತ ಮನೆಯನ್ನ ನೆಲಸಮ ಮಾಡುವ ಬೆದರಿಕೆ ಹಾಕಿ ಅರ್ಜಿದಾರರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸುವ ಪ್ರಯತ್ನ 2017ರಲ್ಲಿ ನಡೆದಿದೆ ಅಂತೇಳಿ ವಾದ ಮಾಡಿದ್ರು. ಸರ್ಕಾರದ ಪರ ವಾದಿಸಿದ ವಕೀಲರು ವಿವಾದಿತ ಜಮೀನಿನ ಸಂಪೂರ್ಣ ಭೂಸ್ವಾಧೀನ ಪ್ರಕ್ರಿಯೆಗಳು 1894ರ ಭೂಸ್ವಾಧೀನ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಪೂರ್ಣಗೊಂಡಿದೆ. ಆದ್ದರಿಂದ ಭೂಸ್ವಾಧೀನ ಅಧಿಸೂಚನೆಯಲ್ಲಿ ತಿಳಿಸಲಾದ ನಿರ್ದಿಷ್ಟ ಉದ್ದೇಶಕ್ಕೆ ಜಮೀನನ್ನು ಬಳಸಲಾಗಿಲ್ಲ ಎಂಬ ಕಾರಣಕ್ಕೆ ಅಧಿಸೂಚನೆಯನ್ನು ರದ್ದುಗೊಳಿಸುವಂತೆ ಅರ್ಜಿದಾರರು ಕೋರುವಂತಿಲ್ಲ. ಅದಲ್ಲದೆ ಜಮೀನಿನಲ್ಲಿ ಸರ್ಕಾರಿ ಶಾಲೆಯು ಕಾರ್ಯನಿರ್ವಹಿಸುತ್ತಿರುವುದು ಸಾರ್ವಜನಿಕ ಉದ್ದೇಶಕ್ಕಾಗಿ ಜಮೀನಿನ ಬಳಕೆಯಾಗುತ್ತಿರುವುದನ್ನು ಸಾಬೀತುಪಡಿಸಿದೆ ಅಂತೇಳಿ ತಮ್ಮ ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ 1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕಾರ ಆಸ್ತಿಯ ಮಾಲೀಕತ್ವ ಅಥವಾ ಸ್ವಾಧೀನದ ಬಗ್ಗೆ ಯಾವುದೇ ಷರತ್ತುಗಳಿಲ್ಲದೆ ಸರ್ಕಾರದ ವಶಕ್ಕೆ ಬರುತ್ತದೆ. ಮಾಲೀಕತ್ವದ ವರ್ಗಾವಣೆಯು ಸೀಮಿತ ಉದ್ದೇಶ ಅಥವಾ ಸೀಮಿತ ಅವಧಿಗೆ ಅಲ್ಲ ಎಂಬುದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಎಂದು ಇಂದೋರ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಉಲ್ಲೇಖಿಸಿ ತೀರ್ಪನ್ನು ನೀಡಲಾಗಿದೆ.